ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಪಾಕೆಟ್ ವೆಲ್ಟ್ ಮಿಷಿನ್ ಆಲ್ರೆಡಿ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡಿದ್ದೀನಿ. ಇದು ಪಾರ್ಟ್ 3 ಸ್ನೇಹಿತರೆ. ಏನಕ್ಕೆ ಒಂದೇ ಪಾರ್ಟಲ್ಲಿ ಎಲ್ಲ ಮಾಡಿದ್ರೆ ನೀವು ಕನ್ಫ್ಯೂಸ್ ಆಗ್ತೀರಿ ಮತ್ತು ತುಂಬ ಲೆಂತ್ ಆಗುತ್ತೆ ವಿಡಿಯೋ ಅಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿದ್ದೀನಿ. ಪಾರ್ಟ್ 1ಅಲ್ಲಿ ಮೆಕ್ಯಾನಿಕಲ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ಈ ಕ್ಯಾಟ್ಲಾಗ್ ಅಂದರೆ ಈ ಪಾಕೆಟ್ ವೆಲ್ಟ್ ಮಿಷಿನ್ನ ಒಂದು ಇನ್ಸ್ಟ್ರಕ್ಷನ್ ಬುಕ್ಕಲ್ಲಿ ಏನೇನು ಸ್ಪೆಸಿಫಿಕೇಷನ್ಸ್ ಯಾವ ರೀತಿ ಸೆಟ್ಟಿಂಗ್ಸ್ ಇರುತ್ತೆ ಅಂತೇಳಿ ತೋರಿಸಿದ್ದೆ. ಈಗ ಈ ಒಂದು ಪಾರ್ಟ್ 3ಅಲ್ಲಿ ಪ್ರಾಕ್ಟಿಕಲ್ಲಾಗಿ ಮಿಷಿನಲ್ಲಿ ಯಾವ ರೀತಿ ಸೆಟ್ ಮಾಡೋದು ಅಂತೇಳಿ ನಾನು ನಿಮಗೆ ಬ್ರೀಫಾಗಿ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಅದನ್ನು ಇದ್ರ ಪ್ರಾಕ್ಟಿಕಲಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿ ನಾನು A to Z ಕೊಡ್ತಾ ಹೋಗ್ತೀನಿ. ಇದ್ರ ಪ್ರಕಾರ ನೀವು ಆರಾಮಾಗಿ ಇದನ್ನು ನೋಡಿಕೊಂಡು ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತು ಪಾರ್ಟ್ 1 ಮತ್ತು ಪಾರ್ಟ್ 2 ಯಾರೆಲ್ಲ ನೋಡಿಲ್ವೋ ಅವರು ಸಹ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಅಥವಾ ಮತ್ತು ನಾನು ಎಂಡ್ ಸ್ಕ್ರೀನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಡ್ತೀನಿ, ಅದರಲ್ಲೂ ಸಹ ನೀವು ನೋಡಿ. ಮತ್ತು ಯಾರೆಲ್ಲ ನಮ್ಮ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಏನಕ್ಕೆ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಸಿಗುತ್ತೆ. ಮತ್ತು ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ನು ಬನ್ನಿ ನಾವು ವಿಡಿಯೋದ ಬಗ್ಗೆ ಕ್ಲಾರಿಟಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟಿಗೆ ನಾವು ಮಿಷಿನ್ ಆನ್ ಮಾಡೋಣ. ಮಿಷಿನ್ ಆನ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ. ಆಗ ನೀವು ಇಲ್ಲಿ ಸ್ಟಾಪ್ ಅಂತೇಳಿ ಒಂದು ಬಟನ್ ಇದೆಯಲ್ಲ, ಅದನ್ನು ಒಂದು 2 ಟೈಮ್ ಪ್ರೆಸ್ ಮಾಡಿ. ಆ ಪ್ರೆಸ್ ಮಾಡಿದಾಗ ನೋಡಿ ಮಿಷಿನ್ ಈ ಥರ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಡಿಸ್ಪ್ಲೇ ಆನ್ ಮಾಡಿದಾಗ ನಿಮ್ಗೆ ಏನೇನು ಡಿಸ್ಪ್ಲೇಲಿ ಫಸ್ಟ್ ಆಲ್ರೆಡಿ ಫಂಕ್ಷನ್ಸ್ ಇದೆಯೋ ಅದು ತೋರಿಸ್ತಾ ಇರುತ್ತೆ. ಸೊ ಇದರಲ್ಲಿ ನೀವು ಒಂದೊಂದು ನಿಮಗೆ ಯಾವ್ದು ಬೇಕೋ ಅದನ್ನ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇವಾಗ ಎಕ್ಸಾಂಪಲ್ ನಾನು F1 ಕೀ ಪ್ರೆಸ್ ಮಾಡಿ ನೋಡಿ, ಅಲ್ಲಿ ಸೆಂಟರ್ ನೈಫ್ ಕೀ ಬಟನ್ ಕೆಳಗೆ ಆ ಒಂದು ಬಟನ್ ಕೆಳಗಡೆ ಏನೊಂದು ಆಪ್ಷನ್ಸ್ ಇದೆಯೋ ಅದನ್ನು ಪ್ರೆಸ್ ಮಾಡಿದ್ರೆ ಅದು ಆನ್ ಆಗುತ್ತೆ. ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ಶಾರ್ಟ್ಕಟ್ ಫಾರ್ಮ್ಸು. ಸೊ ಇದನ್ನೇ ನಾನು ನಿಮಗೆ ಫಂಕ್ಷನ್ಸ್ ಇರುತ್ತೆ, ಬೇಸಿಕ್ ಫಂಕ್ಷನ್ಸು ಮತ್ತು ಇದ್ರದ್ದು ಅದರಲ್ಲೂ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತೇಳಿ. ಇವಾಗ ಜಸ್ಟ್ ಈ ಶಾರ್ಟ್ ಫಾರ್ಮ್ಸಲ್ಲಿ ಯಾವ ರೀತಿ ಇರುತ್ತೆ ಇದನ್ನು ನೋಡ್ಕೊಳ್ಳಿ. ಆ F ಕೀ ಪ್ರೆಸ್ ಮಾಡಿದಾಗ ನಿಮಗೆ ಪ್ರತಿಯೊಂದು ಅಲ್ಲಿ ತೋರಿಸುತ್ತೆ. ಏನೊಂದು ಕಾರ್ನರ್ ನೈಫು, ಸೆಂಟರ್ ನೈಫು ಮತ್ತು ಲೇಸರ್ ಲೈಟು, ಅಂದರೆ ನಾವು ಲೈಟ್ ನಾವು ಸೆಂಟರ್ ಮಾಡ್ಕೊತೀವಲ್ಲ ಅದರದ್ದು ಪ್ರತಿಯೊಂದು ಡೀಟೇಲ್ಸು ಇದರಲ್ಲೂ ಇರುತ್ತೆ. ಇದು ಶಾರ್ಟ್ ಕಟ್ಟಲ್ಲಿ ಇರುತ್ತೆ. ಸೊ ಓಕೆನಾ. ಸೊ ಇದು ನೋಡ್ತಾ ಇದ್ದೀನಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಪ್ರತಿಯೊಂದನ್ನು ಅದೇ ರೀತಿ ಸೇಮ್ ಆ ಒಂದು ಸಿಂಬಲ್ ಕೆಳಗಡೆ ಇರ್ತಕ್ಕಂಥ ಬಟನ್ ಪ್ರೆಸ್ ಮಾಡಿದಾಗ ಅದು ಅಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಲೈಟ್ ನಿಮಗೆ ನಾನು ಹೇಳಿದ್ನಲ್ಲ ಲೇಸರ್ ಲೈಟ್ದು ನೋಡಿ ಎಷ್ಟು ಆಪ್ಷನ್ಸ್ ಇದೆ. ಅದರಲ್ಲಿ ನಮಗೆ ಸೆಂಟರ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಿಮಗೆ ಅಲ್ಲಿ ಸ್ಪೆಸಿಫಿಕೇಷನ್ ಆಗಿ ನೀವು ಯೂಸ್ ಮಾಡಬೇಕು ಟೈಮಲ್ಲಿ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಬೋದು. ನೋಡಿ ಅದನ್ನೂ ಅಷ್ಟೇ, ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಆ ಲೈಟ್ ಬ್ಲಿಂಕ್ ಆಗಿದೆ ಅಂದರೆ ಆನ್ ಆಗುತ್ತೆ ಅಂತೇಳಿ, ಇನ್ನೊಂದ್ಸಲಿ ಪ್ರೆಸ್ ಮಾಡೋದು ಆಫ್ ಆಗಿತ್ತು ಅಂತ ಅರ್ಥ. ಇಷ್ಟೇ ಸಿಂಪಲ್ ಮೆಥಡ್ ಸ್ನೇಹಿತರೆ, ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಗಮನ ಕೊಟ್ಟು ನೀವು ನೋಡ್ಕೊಂಡು ಮಾಡಬೇಕಷ್ಟೇ. ಪ್ರಾಕ್ಟಿಕಲ್ ಒಂದ್ಸಲಿ ನೀವು ಟ್ರೈ ಮಾಡಿ. ಈ ವಿಡಿಯೋ ನೀವು ರೆಫರ್ ಮಾಡ್ಕೊಂಡೆ ನೀವು ಮಾಡ್ಬೋದು. ಅಷ್ಟು ಈಸಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು, ಎಸ್ಪೆಷಲಿ ವೆಲ್ಟ್ ಮಿಷಿನ್ ಬಗ್ಗೆನೇ. ಸೊ ಹಾಗಾಗಿ ನಾನು ಇದನ್ನು ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂದರೆ ನಾನು ನಿಮ್ಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಈ ವಿಡಿಯೋವನ್ನು ಮಾಡಿ ನಿಮ್ಗೆ ತೋರಿಸ್ತಾ ಇರೋದು. ಸೊ ಹಾಗಾಗಿ ನಾನು ಸ್ವಲ್ಪ ಟೈಮ್ ತೊಗೊಂಡು ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಆಮೇಲೆ ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ನೋಡಿ ಸೀವಿಂಗ್ ಫಂಕ್ಷನ್ಸ್ ಅಂತೇಳಿ ನಾನು ಅಲ್ಲಿ ನಿಮಗೆ ತೋರಿಸ್ನಲ್ಲ ಶಾರ್ಟ್ ಫಾರ್ಮಲ್ಲಿ ಅದೇ ಒಂದು ಫಂಕ್ಷನ್ಸು ಈ ಸೀವಿಂಗ್ ಫಂಕ್ಷನ್ಸಲ್ಲಿ ಇರುತ್ತೆ. ಈ ಒಂದು ಫಂಕ್ಷನ್ಸಲ್ಲಿ ಇದರಲ್ಲಿ ನಿಮ್ಗೆ ಇನ್ನೊಂದು ಯೂಸ್ ಏನಪ್ಪ ಆಗುತ್ತೆ ಅಂದರೆ, ಯಾವ ಕೀ ಮೇಲೆ ನೀವು ಸೆಲೆಕ್ಟ್ ಮಾಡ್ತೀರೋ ಆ ಏನು ಕೀ ಅದು ಏನು ಸ್ಪೆಸಿಫಿಕೇಷನ್ ಅದ್ರ ಅಂತ ಇಲ್ಲಿ ಕೆಳಗಡೆ ನಿಮ್ಗೆ ತೋರಿಸ್ಬಿಡುತ್ತೆ. ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ನಾನು ಅಲ್ಲಿ ಸೆಲೆಕ್ಷನ್ ಮಾಡಿದ್ದೀನಿ, ಅಲ್ಲಿ ನೋಡಿರಿ ನಿಮ್ಗೆ ಕಾಣಿಸ್ತಾ ಇದೆ. ಆ ಒಂದು ಫಂಕ್ಷನ್ಗೆ ಏನು ಅದಕ್ಕೆ ಸ್ಪೆಸಿಫಿಕೇಷನ್ ಅದು ಇಲ್ಲೇ ತೋರಿಸ್ಬಿಡುತ್ತೆ ನಿಮಗೆ. ಅಲ್ಲಿ ಶಾರ್ಟ್ ಫಾರ್ಮಲ್ಲಿ ನಿಮ್ಗೆ ತೋರಿಸೋದಿಲ್ಲ, ಇಲ್ಲಿ ತೋರಿಸುತ್ತೆ. ಈ ಸೀವಿಂಗ್ ಫಂಕ್ಷನ್ ಒಳಗಡೆ ಹೋದಾಗ ನಿಮ್ಗೆ ಅದು ತೋರಿಸುತ್ತೆ. ನೋಡಿ ಇವಾಗ ಪ್ರತಿಯೊಂದು ಅಷ್ಟೇ ನಿಮಗೆ ನೋಡಿ, ಇದು ಈ ಒಂದು ಸಿಂಬಲ್ಗೆ ಏನು ವ್ಯಾಕ್ಯೂಮ್ ಅಂತ ಹೇಳಿದೆ ಅಂದರೆ ಅದು ನಿಮ್ಗೆ ಕೆಲವರಿಗೆ ಸಿಂಬಲ್ ನೋಡ್ರೆ ಗೊತ್ತಾಗಲ್ಲ ಅದು ಏನು ಅಂತ. ಅಟ್ಲೀಸ್ಟ್ ಆ ಒಂದು ಡಿಸ್ಕ್ರಿಪ್ಷನ್ ಇದ್ದಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಹಂಗಾಗಿ ನೋಡಿರಿ ಪ್ರತಿಯೊಂದು ಅಷ್ಟೇ. ಮತ್ತು ಅದನ್ನ ಸೆಲೆಕ್ಷನ್ ಮಾಡೋದು ಅಷ್ಟೇ. ಬಾಟಮ್ಗೆ ಅಪ್ ಆ್ಯಂಡ್ ಏರೋ ಕೀ ಇದೆ, ಮತ್ತು ಲೆಫ್ಟ್ ಟು ರೈಟ್ಗೂ ಏರೋ ಕೀಸ್ ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನ ಫಂಕ್ಷನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ ಪ್ರತಿಯೊಂದಕ್ಕೂ ಅದೇ ಹೇಳ್ತಾ ಇದ್ದನಲ್ಲ, ಅದರದ್ದೇ ಆದಂಥ ಸ್ಪೆಸಿಫಿಕೇಷನ್ಗೆ ಅಲ್ಲಿ ಡಿಸ್ಕ್ರಿಪ್ಷನ್ನು ಕೊಟ್ಬಿಟ್ಟಿರ್ತಾರೆ. ನೀವು ಅದನ್ನು ನೋಡಿಕೊಂಡು ಸಹ ಸೆಲೆಕ್ಷನ್ ಮಾಡ್ಕೊಬೋದು, ನಿಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು. ಸೊ ಅದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಆ ಪಿ ಬಟನ್ ಇದೆಯಲ್ಲ ಪ್ರೆಸ್ ಮಾಡಿ ರಿಟರ್ನ್ ಬಂದುಬಿಡಿ. ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಹೋಗೋಣ ಬೇಸಿಕ್ ಪ್ಯಾರಾಮೀಟ್ರ್, ಸೀವಿಂಗ್ ಪ್ಯಾರಾಮೀಟ್ರಿಗೆ ಹೋಗೋಣ. ಈ ಸೀವಿಂಗ್ ಪ್ಯಾರಾಮೀಟ್ರಲ್ಲಿ ನೋಡಿರಿ ನಿಮ್ಗೆ ಕಾಣಿಸ್ತಾ ಇದೆ ಲೋಡಿಂಗ್ ಪೊಸಿಷನ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದೆ. ಅಂದರೆ ಲೋಡಿಂಗ್ ಪೊಸಿಷನ್ ಅಡ್ಜಸ್ಟ್ಮೆಂಟ್ ಅಂದರೆ ನಾವು ಲೋಡಿಂಗನ್ನು ಆ ಒಂದು ಕ್ಯಾರೇಜ್ ಬರುತ್ತಲ್ಲ ಅದು ಎಷ್ಟು ಮೂಮೆಂಟಲ್ಲಿ ನಮಗೆ ಮುಂದೆ ಬಂದು ನಿಂತ್ಕೊಬೇಕು ಅನ್ನೋದು ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಅದಾದಮೇಲೆ ಕ್ಲಾಂಪ್ ಮೋಡಿಂಗ್ ಸ್ಪೀಡು ಇರಲ್ಲ. ನಾನು ಏನು ಮಾಡ್ತೀನಿ ಸ್ನೇಹಿತರೆ, ನಿಮಗೆ ಯೂಸ್ ಆಗೋಂಥದ್ದು ಮಾತ್ರ ನಾನು ತೋರಿಸ್ತೀನಿ. ಅದು ನಿಮ್ಗೆ ಬಾಕಿ ಇರ್ತಕ್ಕಂಥದ್ದು ಅದನ್ನ ಹಾಗೆ ಬಿಟ್ಕೊಳ್ಳಿ, ಏನು ಚೇಂಜಸ್ ಮಾಡ್ಕೋಬೇಡಿ. ನೋಡಿ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದ್ದೀನಿ ಮೇಯ್ನಾಗಿ ನಾನು ಅಲ್ಲಿ ನಿಮಗೆ ಬ್ಲಿಂಕಾಗಿ ನಾನು ಬೆಲ್ಲಿಟ್ ಸಹ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ನಿಮಗೆ ಮೇನ್ ಯೂಸ್ ಆಗೋದು ನೋಡಿ ಮೇನ್ ಸ್ಪೀಡು, ಮತ್ತು ಮೇನ್ ಸ್ಪೀಡ್ ಆದಮೇಲೆ ನಿಮಗೆ ರಫಿಂಗ್ ಸ್ಪೀಡು.
ಅಲ್ಲಿ ನಾನು ನಿಮಗೆ ಚೇಂಜಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಸ್ ಪರ್ ವಿಡಿಯೋ ಫಾಲೋ ಆಗಿ ಸ್ನೇಹಿತರೆ ಆರಾಮಾಗಿ ಮಾಡ್ಬೋದು. ಎಸ್ಪೆಷಲಿ ಕನ್ನಡದಲ್ಲಿ ಇದುವರೆಗೂ ಈ ವೆಲ್ಟ್ ಮಿಷನಲ್ಲಿ ತುಂಬ ಜನ ನನಗೆ ಗೊತ್ತಿದ್ದಂಗೆ ಯಾರು ತೋರಿಸಿಲ್ಲ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಾನು ತೋರಿಸಿದ್ರೆ ತುಂಬ ಒಳ್ಳೆಯ ವಿಷಯನೇ, ಬಟ್ ಹಾಗಾಗಿ ಕನ್ನಡದಲ್ಲಿ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಾನು ಮೇನ್ ಸ್ಪೀಡ್ ಅಡ್ಜಸ್ಟ್ ಮಾಡೋದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೆಂಟರ್ 5 ಬಟನ್ ಇದೆಯಲ್ಲ ಅದು ಆ್ಯಕ್ಚುಲಿ ಎಂಟರ್ ಕೀ, ಅದನ್ನು ನೀವು ಸೆಲೆಕ್ಟ್ ಮಾಡಿದಾಗ ಪ್ರೆಸ್ ಮಾಡಿದಾಗ ನಿಮ್ಗೆ ಅದು ಬ್ಲಿಂಕ್ ಆಗುತ್ತೆ, ಚೇಂಜಸ್ ಮಾಡ್ಕೊಬೋದು. ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿ. ನಿಮಗೆ ಇದರಲ್ಲಿ ಮೇನ್ ಸ್ಪೀಡು ಮತ್ತು ರಫಿಂಗ್ ಸ್ಪೀಡು ಇವೆರಡೂ ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ಹಂಗೆ ಆ ಆ್ಯರೋ ಕೀನ ನೀವು ಪ್ರೆಸ್ ಮಾಡ್ತಾ ಬಂದರೆ ಕೆಳಗೆ ಬರ್ತಾ ಇರುತ್ತೆ. ನಿಮಗೆ ಇದರಲ್ಲಿ ಏನೇನು ಯೂಸ್ ಆಗುತ್ತೆ ಅದು ನಾನು ಹೇಳಿದ್ನಲ್ಲ ಅದು ಮಾತ್ರ. ಮತ್ತು ನೆಕ್ಸ್ಟ್ ಸ್ಟಿಚ್ ಲೆಂತು, ಮೇನ್ ಸ್ಟಿಚ್ ಲೆಂತ್ ಬರುತ್ತಲ್ಲ ಇದು 2.9 mm, ಮತ್ತು ಅದರ ಮೇಲೆ ಇದು ನೋಡಿರಿ ಸ್ಟಿಚ್ ಲೆಂತು ಸೀಮ್ ಬಿಗಿನಿಂಗು, ಮತ್ತು ಅದರ ಕೆಳಗಡೆ ಒಂದು ಸ್ಟಿಚ್ ಲೆಂತು ಸೀಮ್ ಎಂಡು, ಅಂದರೆ ಇದು ರಫಿಂಗ್ ಸ್ಟಿಚಸ್ ಸ್ನೇಹಿತರೆ. ನಂಬರ್ ಆಫ್ ಸ್ಟಿಚಸ್ ಅಂತ ಹೇಳ್ತೀವಲ್ಲ ಅದು ಇದು ನಿಮಗೆ ಮೇನ್ ಸೆಂಟ್ರಲ್ ಬಂದು 2.9 ಇರೋದು ಮೇನ್ ಸ್ಟಿಚಸ್ ಲೆಂತು, ಕೆಳಗಡೆ ಮತ್ತು ಆ ಸೀಮ್ ಎಂಡು ಮತ್ತು ಬಿಗಿನಿಂಗ್ ಅಂತಿರೋದು ಬಂದು ಸ್ಟಾರ್ಟಿಂಗು ಎಂಡಿಂಗು ರಫಿಂಗು ಸ್ಟಿಚಸ್ಸು. ಮತ್ತು ಈ ಟ್ರ್ಯಾಕ್ ಲೆಂತ್ ಅಂತ ಸೀಮ್ ಅಂತಿದೆ ನೋಡಿ ಇಲ್ಲಿ 11 mm, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಎಷ್ಟು ಲೆಂತ್ವರೆಗೆ ನಿಮ್ಗೆ ರಫಿಂಗ್ ಲೆಂತ್ ಬೇಕು ಅಂತ. ಟ್ಯಾಕ್ ಲೆಂತ್ ಅಂತ ಹೇಳ್ಬಿಟ್ಟು ಸೀಮ್ ಎಂಡು ಬಿಗಿನಿಂಗು ಸೇಮ್ ಇದ್ದೆ ಡಿಟೋ. ಅದು ಆ ಒಂದು ಸ್ಪೆಸಿಫಿಕೇಷನ್ ನಾನು ನಿಮ್ಗೆ ಅದನ್ನೇ ಅಲ್ಲಿ ನಾನು ಸ್ವಲ್ಪ ಸ್ಲೋ ಮಾಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತೇಳಿ, ಇದು ನಮಗೆ ಯೂಸ್ ಆಗೋಂಥದ್ದನ್ನು ಅದನ್ನ ನಿಮ್ಗೆ ತೋರಿಸಿದ್ದೀನಿ. ಮತ್ತು ಸೆಂಟರ್ ನೈಫು, ಎಂಗೇಜು, ಇದೆಲ್ಲ ಕೆಲವೊಂದು ಸ್ಪೆಸಿಫಿಕೇಷನ್ ಆಗಿ ಅದಕ್ಕೆ ಆದಂಥ ಪ್ಯಾರಾಮೀಟರ್ಸ್ ಇರುತ್ತೆ ಸ್ನೇಹಿತರೆ. ಅದು ನಿಮ್ಗೆ ಅವಶ್ಯಕತೆ ಇರೋದನ್ನ ಮಾತ್ರ ನೀವು ಚೇಂಜ್ ಮಾಡ್ಕೊಳ್ಳಿ. ಮತ್ತು ಇನ್ ಕೇಸ್ ಏನೋ ನಿಮ್ಗೆ ಚೇಂಜ್ ಮಾಡಿ ನಿಮ್ಗೆ ಡೌಟ್ ಬಂದರೆ ಏನೋ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡು ಚೇಂಜಸ್ ಮಾಡಿ ಅದೇನೋ ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೆ ಎಸಿಟಿ ಏನಿತ್ತು ಅದೇ ಇಟ್ಕೊಳ್ಳಿ. ಇದು ನಿಮಗೆ ಗಮನಕ್ಕಿರಲಿ. ಈ ಸಿಂಪಲ್ ಟ್ರಿಕ್ಸ್ ಅಷ್ಟೇ ಇದು ನಿಮಗೆ ನಿಮ್ಮ ಒಂದು ಗಮನಕ್ಕೆ ಸ್ನೇಹಿತರೆ. ಸೊ ಅದಾದಮೇಲೆ ಸೆಂಟರ್ ನೈಫು ನಿಮಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಸೆಂಟರ್ ನೈಫ್ ಸ್ಪೀಡು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ತುಂಬ ಜನ ಈ ನೈಫ್ ಯೂಸ್ ಮಾಡ್ತಾ ನೈಫು ಶಾರ್ಪಿಂಗ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆಗ ಏನಾಗುತ್ತೆ, ಈ ಸ್ಪೀಡನ್ನ ವೇರಿಯೇಷನ್ ಮಾಡಿದಾಗ ನಿಮ್ಗೆ ಆ ಒಂದು ಪಕ್ರಿಂಗ್ ಥರ ಬರುತ್ತೆ ನೈಫ್ ಕಟ್ ಆಗ್ತಾ ಇದ್ದರೆ ಆ ಶಾರ್ಪ್ನೆಸ್ ಹೋದಾಗ. ಆ ಒಂದು ಅವಾಯ್ಡ್ನೆಸ್ ಮಾಡೋಕ್ಕೋಸ್ಕರ ಈ ಸೆಂಟರ್ ನೈಫ್ ಸ್ಪೀಡನ್ನ ನಾವು ಯುಟಿಲೈಸ್ ಮಾಡ್ಕೊಬೋದು. ಇದು ನಿಮ್ಮ ಗಮನದಲ್ಲಿರಲಿ. ಇದು ಪರ್ಟಿಕ್ಯುಲರಾಗಿ ಆ ಒಂದು ಸೆಂಟರ್ ನೈಫ್ ಸ್ಪೀಡ್ಗೆ ಮಾತ್ರ ಯೂಸ್ ಆಗುತ್ತೆ, ಬೇರೆ ಇನ್ಯಾವುದಕ್ಕೂ ಯೂಸ್ ಆಗೋಲ್ಲ. ಆ ಪಕ್ರಿಂಗ್ ಥರ ಬರುತ್ತಲ್ಲ ಆವಾಗ ಸ್ಪೀಡ್ ಇನ್ಕ್ರೀಸ್ ಮಾಡಿದಂಗೆ ಆ ಸ್ಪೀಡಲ್ಲಿ ರನ್ ಆಗಬೇಕಾದ್ರೆ ಆ ಪಕ್ರಿಂಗ್ ಅನ್ನೋ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಆಮೇಲೆ ನೀವು ನೈಫ್ ಚೇಂಜ್ ಮಾಡಿಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಬೋದು. ಅದೊಂದು ಮೇನ್ ಪಾಯಿಂಟು. ಅದು ನಿಮ್ಮ ಮತ್ತೆ ನೋಡಿ ಸ್ಟಾಕರ್ ಪೊಸಿಷನ್ನು ಇವೆಲ್ಲ ಅದಕ್ಕೆ ಪರ್ಟಿಕ್ಯುಲರಾಗಿ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ನಿಮಗೆ ಅವಶ್ಯಕತೆ ಏನಿದೆಯೋ ಅದನ್ನು ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ, ಬಾಕಿದನ್ನ ಹಾಗೆ ಬಿಟ್ಕೊಳ್ಳಿ. ನಾನು ನಿಮ್ಗೆ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ, ಅಲ್ಲಿ ನಾನು ಆ್ಯರೋ ಮಾರ್ಕ್ ಪ್ರೆಸ್ ಮಾಡಿ ಸೆಲೆಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನಾನು ಯೂಸ್ ಆಗಿರ್ತಕ್ಕಂಥದ್ದು ನಾನು ಅಲ್ಲಿ ಸ್ಲೋ ಮಾಡಿ ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಇದಾದಮೇಲೆ ಸೀವಿಂಗ್ ಆಯಿತು. ಬೇಸಿಕ್ ಪ್ಯಾರಾಮೀಟ್ರಿಗೆ ಹೋಗೋಣ. ಬೇಸಿಕ್ ಪ್ಯಾರಾಮೀಟ್ರಲ್ಲೂ ಅದು ಅಷ್ಟೇ, ಲೋಡಿಂಗ್ ಪೊಸಿಷನ್ ಫ್ರಂಟು, ಅಂದರೆ ನಿಮಗೆ ಲೋಡಿಂಗ್ ನಾವು ಆ ಕ್ಯಾರೇಜ್ ಫ್ರಂಟಿಗೆ ಬರುತ್ತಲ್ಲ ಎಷ್ಟು MML ಬಂದು ನಿಂತ್ಕೊಬೇಕು ಅನ್ನೋದನ್ನ ಅದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಮತ್ತು ಲೋಡಿಂಗ್ ಪೊಸಿಷನ್ ಮಿಡಲ್ಲು, ಇದು ಅಷ್ಟೇ ನೀವು ಪ್ರೆಸ್ ಮಾಡಿ ಸ್ಟಿಚ್ ಆದಮೇಲೆ ಮಿಡಲ್ಗೆ ಹೋಗಿ ನಿಂತ್ಕೊಳುತ್ತಲ್ಲ ಎಷ್ಟು ಪೊಸಿಷನ್, ಅದಕ್ಕೆಲ್ಲ MML ಇರುತ್ತೆ. ಅದ್ರ ಡಿಫ್ರೆನ್ಸ್ ನಿಮಗೆ ಅದು ನೀವು ಅಲ್ಲಿ ಮಿಷಿನಲ್ಲಿ ಹತ್ರ ಇದ್ದಾಗ ಅದನ್ನು ಚೇಂಜಸ್ ಮಾಡಿ ನೋಡಿದಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇದೆಲ್ಲ ಪ್ಯಾರಾಮೀಟರ್ಸ್, ಅಂದರೆ ಆ ಲೋಡರ್ ಪೊಸಿಷನ್ ಕ್ಯಾರೇಜ್ ಬರುತ್ತೆ ಹೋಗುತ್ತಲ್ಲ ಅದ್ರ ಸಂಬಂಧಪಟ್ಟಿದ್ದು. ಆದಮೇಲೆ ಸೊ ಇದು ನೀವು ನೋಡ್ಕೊಳ್ಳಿ. ಹಂಗೆ ಪ್ರತಿಯೊಂದು ಅದೇನಿದೆ ಫುಲ್ ಬಾಬಿನ್ ಥ್ರೆಡ್ ಲೆಂತ್ ಎಷ್ಟು ಅದು MML ಇರಬೇಕು ಲೆಂತ್ ನಿಮಗೆ ಬಾಬಿನ್ ಥ್ರೆಡ್ದು, ಹಂಗೆ ಪ್ರತಿಯೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ನಮಗೆ ಅವಶ್ಯಕತೆ ಇರೋದನ್ನ ನಾನು ನಿಮ್ಗೆ ತೋರಿಸ್ತಾ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಬೇರೆ ಚೇಂಜಸ್ ಮಾಡಿದಾಗ ನೀವು ಏನು ಮಾಡಿರ್ತೀರಿ ನಿಮಗೆ ಗೊತ್ತಿರಬೇಕು, ಅದು ಒಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗು. ಸೊ ಹಂಗೆ ಪ್ರತಿಯೊಂದು ಹಂಗೆ ಸ್ಟ್ಯಾಕರ್ ಪೊಸಿಷನ್ ಇನ್ನೂ ತುಂಬ ಇದೆ ಇದರಲ್ಲಿ, ಪ್ಯಾರಾಮೀಟರ್ ಲಿಸ್ಟೇ ಇರುತ್ತೆ. ಸೊ ಆಮೇಲೆ ಕ್ಯಾರೇಜ್ ರಿಟರ್ನು ನೋಡಿ, ಎಷ್ಟು ಸೆಕೆಂಡ್ ಆದಮೇಲೆ ಕ್ಯಾರೇಜ್ ರಿಟರ್ನ್ ಹೋಗಬೇಕು ಅನ್ನೋದು ಇದು ಇರುತ್ತೆ. ಇದು ನಂಬರ್ ಆಫ್ ಸೆಕೆಂಡ್ಸು ನಿಮ್ಗೆ ಎಷ್ಟು ಬೇಕೋ ವೇರಿ ಮಾಡ್ಕೊಬೋದು. ಮತ್ತು ಥ್ರೆಡ್ ಪಿಕಪ್ ರಿಲೀಸು, ನಾವು ಅದು ಬಾಬಿನ್ ಥ್ರೆಡ್ ರಿಲೀಸ್ ನಾವು ಪಿಕಪ್ ಎಷ್ಟಕ್ಕೆ ರಿಲೀಸ್ ಮಾಡಬೇಕು, ಎಷ್ಟಕ್ಕೆ ಅದು ಟೇಕಪ್ ಮಾಡಬೇಕು, ಪ್ರತಿಯೊಂದಕ್ಕೂ ಒಂದು ಸ್ಪೆಸಿಫಿಕೇಷನ್ಸ್ ಇರುತ್ತೆ ಸ್ನೇಹಿತರೆ. ಅದನ್ನು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತು ಇದು ನೋಡ್ಕೊಳ್ಳಿ, ನೀಡಲ್ ಥ್ರೆಡ್ಡು ಟ್ರಿಮ್ಮಿಂಗ್ ಪೊಸಿಷನ್ನು ಎಷ್ಟು ಸೆಕೆಂಡ್ಗೆ ಆಗಬೇಕು, ಮತ್ತು ನೀಡಲ್ ಟ್ರಿಮ್ಮಿಂಗು ನೋಡಿ ಅಲ್ಲಿ ಕಾಣಿಸ್ತದೆ. ಪ್ರತಿಯೊಂದಕ್ಕೂ ಆ ಸೆಕೆಂಡ್ಸಲ್ಲಿದೆ. ಆ ಸೆಕೆಂಡ್ಸ್ನ ವೇರಿ ಮಾಡಿದಾಗ ಏನೇನು ಚೇಂಜಸ್ ಆಗುತ್ತೆ, ಟ್ರಿಮ್ಮಿಂಗ್ ಪ್ರಾಬ್ಲಮ್ಮು ಕೆಲವೊಂದು ಟೈಮು ಆಗುತ್ತೆ, ಆವಾಗ ಯೂಸ್ ಆಗುತ್ತೆ. ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಸೊ ಅದೆಲ್ಲ ಆದಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕ್ಯಾರೇಜ್ ಸ್ಪೀಡು ಎಷ್ಟು ಸ್ಪೀಡಲ್ಲ ಕ್ಯಾರೇಜ್ ಬರುತ್ತಲ್ಲ ಮುಂದೆ ಹಿಂದೆ ಹೋಗುತ್ತಲ್ಲ, ಆ ಎಷ್ಟು ಸ್ಪೀಡಲ್ಲಿ ಹೋಗಬೇಕು ಅನ್ನೋದು ಸಹ ಅದಕ್ಕೊಂದು ಆ ಮೋಟ್ರಿಗೆ ಸ್ಪೀಡ್ ಪ್ಯಾರಾಮೀಟ್ರಲ್ಲಿದೆ. ಸೊ ಇದು ಯೂಸ್ ಆಗುತ್ತೆ ಕೆಲವು ಟೈಮು, ಬಾಕಿ ಟೈಮ್ಗೆ ಅಂತ ಏನೋ ಯೂಸ್ ಆಗೋಲ್ಲ. ಮೆಜಾರಿಟಿ ಆಫ್ ಜನಗಳಿಗೆ ಇದು ಯೂಸ್ ಆಗೋಲ್ಲ, ಅದೊಂದು ಗಮನ ಇಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಆಗಿದ್ದರೆ ಸಾಕು. ಅದೆಲ್ಲ ಆದಮೇಲೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀವಿ ಬಾಬಿನ್ ಥ್ರೆಡ್ ಫೋಟೋ ಸೆಲ್ ಆಫ್ ಆನ್. ಇದು ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಕೆಲವು ಟೈಮ್ ಬಾಬಿನ್ ಥ್ರೆಡ್ಡು ಖಾಲಿ ಆಗಿರುತ್ತೆ, ಇಲ್ಲ ಥ್ರೆಡ್ ಏನೋ ಕಟ್ ಆಗಿರುತ್ತೆ, ಆವಾಗ ಇದು ಆನ್ ಆಫ್ ಸೆನ್ಸಾರ್ ವರ್ಕ್ ಆಗ್ತಾ ಇದ್ದರೆ ನಿಮ್ಗೆ ಯೂಸ್ ಆಗುತ್ತೆ.
ಬಟ್ ಟ್ರಿಮ್ಮಿಂಗ್ ಸ್ಪೀಡು ಇದು ತುಂಬ ಯೂಸ್ ಆಗುತ್ತೆ. ಟ್ರಿಮ್ಮಿಂಗ್ ಆಗ್ತಾರಲ್ಲ, ಸ್ಲೋ ಆಗ್ತಾ ಇದೆ, ಜಾಮ್ ಆಗ್ತಾ ಇರುತ್ತೆ, ಆವಾಗ ಟ್ರಿಮ್ಮಿಂಗ್ ಸ್ಪೀಡ್ನ ವೇರಿ ಮಾಡ್ಕೊಬೋದು. ಆ ಫೋಟೋಸೆಲ್ ಹೇಳಿದ್ನಲ್ಲ ಅದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಇವೆರಡೂ. ಇದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಆ ಫೋಟೋಸೆಲ್ದ ಥ್ರೆಡ್ ನೀವು ಆಫ್ ಮಾಡಿದ್ರೆ ನಿಮಗೆ ಅದು ಬಾಬಿನ್ ಥ್ರೆಡ್ ಕಟ್ಟಾದರೂ ಮಿಷಿನ್ ರನ್ ಆಗ್ತಾ ಇರುತ್ತೆ. ಅದು ಆನ್ ಮಾಡಿದಾಗ ಅದು ನಿಮಗೆ ಯೂಸ್ ಆಗುತ್ತೆ. ಅದೊಂದು ಬೇಸಿಕ್ ಆದಮೇಲೆ ನೆಕ್ಸ್ಟ್ ಇಂಟರ್ನಲ್ ಪ್ಯಾರಾಮೀಟರ್. ಇದರಲ್ಲಿ ನಿಮಗೆ ಏನಾಗುತ್ತೆ, ಪ್ರೋಗ್ರಾಮ್ ಅದಕ್ಕೊಂದು ನೇಮ್ ಕೊಡ್ಬೋದು, ಮತ್ತು ಪ್ರೋಗ್ರಾಮು, ಡೆಲಿಟ್ ಪ್ರೋಗ್ರಾಮು, ಈ ಥರ ತುಂಬ ಆಪ್ಷನ್ಸ್ ಇರುತ್ತೆ. ಇವಾಗ ಎಕ್ಸಾಂಪಲ್ ನೋಡ ಪ್ರೋಗ್ರಾಮ್ ನೇಮ್ ಯಾವ ರೀತಿ ಕೊಡ್ಬೋದು ಅನ್ನೋದು ನಾನು ನಿಮ್ಗೆ ಜಸ್ಟ್ ಇಲ್ಲಿ ಆರಾಮಾರ್ಕಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಈ F7 ಮತ್ತು F8 ಕೀ ಇದೆಯಲ್ಲ, ಅದರಲ್ಲಿ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡೋದಕ್ಕೆ. ಆಮೇಲೆ F1ಇಂದ F6ವರೆಗೂ ಅದಕ್ಕೆ ನಂಬರ್ ಆಫ್ ಮತ್ತು ನೇಮು ಮತ್ತು ಈ ನಂಬರ್ ಕೊಡೋದಕ್ಕೆ ಅಲ್ಲಿ ಆ ಜಾಗದಲ್ಲಿರುತ್ತೆ. ಸೊ ಅದೆಲ್ಲ ಆದಮೇಲೆ ಮೆಮೊರಿ ಇದು ಅದಲ್ಲೇ ಇರ್ತಕ್ಕಂಥ ಒಂದು ಫಂಕ್ಷನ್ಸು, ಅದು ನಮಗೆ ಬೇಕಾಗಿಲ್ಲ. ನೆಕ್ಸ್ಟು ನಾವು ಏನು ಮಾಡೋಣ, ಅದರ್ಸ್ಗೆ ಹೋಗೋಣ. ಅದರ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಣಿಸ್ತು ನೋಡು, ಔಟ್ಪುಟ್ ಇನ್ಪುಟ್ ಟೆಸ್ಟ್ ಅಂತ ಇರುತ್ತೆ. ಈ ಟೆಸ್ಟ್ ಮೋಡ್ ನಮಗೆ ಯೂಸ್ ಆಗುತ್ತೆ. ಅದನ್ನು ನೀವು ಸ್ವಲ್ಪ ಈಗ ಡೀಪಾಗಿ ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಅದರಲ್ಲಿ ಏನೇನು ಆಪ್ಷನ್ಸ್ ಇದೆ ಎಲ್ಲ ತೋರಿಸ್ತಾ ಇದ್ದೀನಿ. ನಮ್ಮ ಫಸ್ಟ್ ಟೆಸ್ಟ್ ಮೋಡ್ಗೆ ಹೋಗೋಣ. ಇನ್ಪುಟ್ ಟೆಸ್ಟ್ ಬಂದು ಸಿಂಪಲ್ ಸ್ನೇಹಿತರೆ, ಸೆನ್ಸಾರ್ಸು. ಆ ಮಿಷಿನ್ಸಲ್ಲಿ ಯಾವ್ಯಾವ ಸೆನ್ಸಾರ್ಸ್ ಇದೆ ಆ ಸೆನ್ಸಾರ್ಸ್ ಎಲ್ಲ ಇನ್ಪುಟಲ್ಲಿ ಬರುತ್ತೆ ನಿಮಗೆ. ಆ ಇನ್ಪುಟಲ್ಲಿ ನೀವು ಯಾವ ಸೆನ್ಸಾರ್ ನೀವು ಚೆಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಆನ್ ಆಫ್ ಆಗುತ್ತೆ, ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಅದು ನೀವು ಪರ್ಟಿಕ್ಯುಲರಾಗಿ ಅದು ಹೇಳಿದ ಮಿಷಿನ್ ಹತ್ರ ಇದ್ದಾಗ ನೀವು ಪ್ರಾಕ್ಟಿಕಲಾಗಿ ಮಾಡಿದಾಗ ಗೊತ್ತಾಗುತ್ತೆ. ನಮಗೆ ಮೇಜರಾಗಿ ಇನ್ಪುಟ್ಟಾಗಿಂತ ಔಟ್ಪುಟ್ಟಲ್ಲಿ ನೀವು ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಔಟ್ಪುಟ್ಟಲ್ಲಿ. ಏನಕ್ಕೆ ಈ ಔಟ್ಪುಟ್ಟಲ್ಲಿ ಬಂದು ನಿಮಗೆ ಸಾಲ್ನಾಯ್ಡ್ ಕಾಲ್ಸು ಮತ್ತು ಸಿಲಿಂಡ್ರ್ ವರ್ಕ್ ಆಗುತ್ತೆ. ಪ್ರತಿಯೊಂದೂ ನಿಮಗೆ ಫಂಕ್ಷನ್ಸು ನಿಮಗೆ ಕಣ್ಣೆದ್ರೆ ಕಾಣುತ್ತೆ. ಸೆನ್ಸಾರಲ್ಲಿ ಏನಂದರೆ ನೀವು ಅಲ್ಲಿ ಆ ಸೆನ್ಸಾರ್ ಹತ್ರ ಏನಾದರೂ ಒಂದು ಮೆಟಲ್ ಐಟಮ್ ಇಟ್ಟಾಗ ಆನು ಆಫ್ ಆಗೋದು ನಿಮಗೆ ಇಲ್ಲಿ ಬ್ಲಿಂಕ್ ಆಗುತ್ತೆ. ಅದು ಇನ್ಪುಟ್ಟಲ್ಲಿ. ಔಟ್ಪುಟ್ಟಲ್ಲಿ ಹಂಗಲ್ಲ, ಫಿಸಿಕಲಾಗಿ ನಿಮಗೆ ವರ್ಕ್ ಆಗುತ್ತೆ. ಸೊ ಅದು ನಿಮಗೆ ನಾನು ಜಸ್ಟ್ ಅಲ್ಲಿ ಮೂವ್ಮೆಂಟ್ ಮಾಡಿ ತೋರಿಸಿದೆ. ಅದನ್ನ ಪ್ರಾಕ್ಟಿಕಲ್ಲಾಗಿ ನಿಮಗೆ ಅದನ್ನೆರಡು ಒಂದೇ ಸಲ ತೋರ್ಸೋಕ್ಕಾಗಲ್ಲ. ಯಾಕಂದರೆ ತುಂಬ ಡಿಸ್ಪ್ಲೇ ದೊಡ್ಡದಾಗಿರುತ್ತೆ, ಮಿಷಿನು ದೊಡ್ಡದಾಗಿರೋದ್ರಿಂದ ಅದೊಂದು ಸಲ ನಿಮಗೆ ಮಾಡಿ ತೋರಿಸಾದ್ಮೇಲೆ ಮತ್ತು ನಾನು ನಿಮಗೆ ಆ ಫಿಸಿಕಲಾಗಿ ಇರೋದನ್ನು ತೋರಿಸ್ತೀನಿ. ಮತ್ತು ಇದು ನೋಡಿ ಸೆಂಟರ್ ನೈಫು ಮೋಟ್ರು. ಆ ಮೋಟ್ರದ್ದು ಮಾತ್ರ ಎಷ್ಟು ಸ್ಪೀಡ್ ವರ್ಕ್ ಆಗುತ್ತೆ ಟೆಸ್ಟ್ ಮೋಡಲ್ಲಿ, ಎಸ್ಪೆಷಲಿ ಆ ಡಯಾಗ್ನಿಸ್ಟಿಕ್ ಅಂತ ಇರುತ್ತಲ್ಲ ಅದರಲ್ಲಿ ಹೋಗಿ ಚೆಕ್ ಮಾಡೋದು. ಆ ಸ್ಪೀಡ್ ಮಾತ್ರ ಚೆಕ್ ಮಾಡ್ಬೋದು. ಇದು ಅಷ್ಟೇ, ಇದು ಕೆಲವೊಂದು ಪರ್ಟಿಕ್ಯುಲರ್ ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಯೂಸ್ ಆಗುತ್ತೆ. ಮತ್ತು ಸೆಂಟರ್ ನೈಫ್ ಮೋಟ್ರು, ಮತ್ತು ಕ್ಲ್ಯಾಂಪ್ ಮೋಟರು, ಸೀವಿಂಗ್ ಮೋಟ್ರು, ಪ್ರತಿಯೊಂದಕ್ಕೂ ಅದರದ್ದು ಆ ಒಂದು ಸ್ಪೀಡನ್ನ ನಾವು ಇಟ್ಬಿಟ್ಟು ಮ್ಯಾನ್ಯುಯಲ್ಲಾಗಿ ನಾವು ನೋಡೋದಕ್ಕಿಂತ ಈ ಟೆಸ್ಟ್ ಮಾಡಲ್ ಹೋದಾಗ ಆ ಸ್ಪೀಡಲ್ಲಿ ಎಷ್ಟು ಸ್ಪೀಡಲ್ಲಿ ರನ್ ಆಗುತ್ತೋ, ಆ ಮೋಟ್ರ್ ವರ್ಕ್ ಆಗುತ್ತೋ ಇಲ್ಲ ಅನ್ನೋದು ಐಡೆಂಟಿಫೈ ಮಾಡ್ಬೋದು. ಅದಕ್ಕೋಸ್ಕರ ಯೂಸ್ ಆಗುತ್ತೆ ಆ ಡಯಾಗ್ನಿಸ್ಟಿಕ್ಕಲ್ಲಿ. ಸೊ ಅದನ್ನು ಬಿಟ್ಟರೆ ಬೇರೆ ಇನ್ನೇನಕ್ಕೂ ಯೂಸ್ ಇಲ್ಲ. ಅದು ನಿಮಗೆ ಅವಶ್ಯಕತೆ ಇದ್ದಾಗ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಟೆಸ್ಟ್ ಮೋಡಲ್ಲಿ ನಾನು ಹೇಳಿದ್ನಲ್ಲ, ಆ ಟೆಸ್ಟ್ ಮೋಡಲ್ಲಿ ಮೇಯ್ನ್ ಔಟ್ಪುಟ್ ಟೆಸ್ಟ್, ಇನ್ಪುಟ್ ಟೆಸ್ಟ್ ನಿಮ್ಗೆ ಯೂಸ್ ಆಗುತ್ತೆ. ಎಸ್ಪೆಷಲಿ ಔಟ್ಪುಟ್ ಟೆಸ್ಟ್ ನಿಮ್ಗೆ ಯೂಸ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಸೊ ನಿಮ್ಗೆ ಔಟ್ಪುಟ್ ಟೆಸ್ಟಲ್ಲಿ ನಾನು ಫಿಸಿಕಲಾಗಿ ನಿಮ್ಗೆ ಅಲ್ಲಿ ನೋಡಬೇಕು ಅಂದಾಗ ನಾನು ಅಲ್ಲಿ ಫಂಕ್ಷನ್ ಮಾಡಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇದು ನೈಫ್ದು, ಇದು ಡಬಲ್ ಹ್ಯಾಂಡ್ಲ್ ಸೇಮ್ UBT ಮಿಷಿನ್ ಏನಿರುತ್ತೆ ಸೇಮ್ ಡಿಟೋ ಇರುತ್ತೆ ಸ್ನೇಹಿತರೆ. ಯಾರೆಲ್ಲ UBT ಡಬಲ್ ಹ್ಯಾಂಡ್ಲ್ ಮಾಡಿದರೆ ಅವ್ರಿಗೆ ಒಂದು ಐಡಿಯಾ ಇರುತ್ತೆ. ಅದಾದಮೇಲೆ ಥ್ರೆಡ್ ಕ್ಯಾಚರ್. ಇದರಲ್ಲಿ ಈ UBTಯಲ್ಲಿ ಏನಾಗುತ್ತೆ, ಬಾಬಿನ್ ಥ್ರೆಡ್ಡೇ ಒಂದ್ಸಲ ಟ್ರಿಮ್ ಆಗುತ್ತೆ, ನೀಡ್ಲ್ ಥ್ರೆಡ್ ಕ್ಯಾಚಿಂಗ್ ಆಗುತ್ತೆ. ಮತ್ತು ಅದಾದಮೇಲೆ ನೋಡಿ ಇಲ್ಲಿ ಟೆನ್ಷನ್ ಫಸ್ಟು ಫಂಕ್ಷನ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ಔಟ್ಪುಟ್ ಟೆಸ್ಟು. ಇದೆಲ್ಲ ಸಾಲ್ನಾಯ್ಡ್ ಕಾಲ್ಸು, ಸಿಲಿಂಡರ್ಸ್ ವರ್ಕ್ ಆಗುತ್ತೆ ಈ ಒಂದು ಟೆಸ್ಟಲ್ಲಿ. ಸೊ ನಿಮ್ಗೆ ಅದು ನನಗೆ ನೋಡ್ತಾ ಇದೆ. ಅದಾದಮೇಲೆ ಸೆಂಟರ್ ನೈಫ್ ನೋಡ್ಕೊಳ್ಳಿ. ಈಗ ನೋಡಿ ಸೆಂಟರ್ ನೈಫ್ ಫಂಕ್ಷನ್ ಕೆಳಗೆ ಬಂದು ಹೋಗ್ತಾ ಇದೆಯಲ್ಲ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇಲ್ಲಿ ಒಂದು ಸಿಂಪಲಾಗಿ ಈಸಿಯಾಗಿ ತೋರಿಸಿ ನೋಡ್ಕೊಳ್ಳಿ. ಅಲ್ಲೊಂದು ಸ್ಮಾಲ್ ಸಿಲಿಂಡರ್ ಇರುತ್ತೆ. ಆ ಸಿಲಿಂಡ್ರಲ್ಲಿ ಆ ಪಿನ್ ಬಂದು ಲಾಕ್ ಆದಾಗ ಆ ನೈಫ್ ಬಂದು ಡೌನ್ ಬರುತ್ತೆ. ಅವಾಗೆ ಅದು ಫಂಕ್ಷನ್ ಆಗೋದು. ನೋಡ್ಕೊಳ್ಳಿ, ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಎಷ್ಟು ಈಸಿಯಾಗಿ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ನಾನು ಆಲ್ಮೋಸ್ಟ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಇದನ್ನು ನೋಡಿ ಏನಾದರೂ ಡೌಟ್ಸ್ ಇದೆ ಖಂಡಿತ ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದು ಬಂದು ನೋಡಿ ನಿಮಗೆ ಬೋನ್ ಪ್ಲೇಟು, ಆ ಲೋಡ್ ಸಿಲಿಂಡ್ರು ಯಾವ ರೀತಿ ವರ್ಕ್ ಆಗ್ತಾಯಿದೆ ಅಂತೆ. ಮತ್ತು ಇದು ಒಂದು ಫ್ಯಾಬ್ರಿಕ್ ಓರ್ಡ್ರ್. ನೀವು ಫ್ಯಾಬ್ರಿಕ್ ಸ್ಟಾರ್ಟಿಂಗ್ ಇಟ್ಟಾಗ ಇದು ಓರ್ಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ಸೊ ಇದು ಆಯ್ತಲ್ವಾ. ಸೊ ನೆಕ್ಸ್ಟು ನಾವು ಬಾಟಮ್ಗೆ ಹೋಗೋಣ. ಅಂದರೆ ಕಾರ್ನರ್ ನೈಫು. ಈ ಕಾರ್ನರ್ ನೈಫ್ ಸಿಲಿಂಡ್ರ್ ನೋಡಿ, 2 ಸಿಲಿಂಡರ್ ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದು ಒಂದೊಂದು ಸಿಲಿಂಡ್ರ್ ಒಂದೊಂದು ಟೆಸ್ಟ್ ಅದು ಫಂಕ್ಷನ್ ಇರುತ್ತೆ. ಅದನ್ನು ನೋಡಿ ನೀವು ಕಾಣಿಸ್ತದೆ ನೋಡಿ. ಆ ನೈಫ್ ಮೇಲೆ ಬಂದು ಕೆಳಗಡೆ ಹೋಗ್ತಾ ಫ್ರಂಟಲ್ಲಿ ಇರೋದು, ಇವಾಗ ಈ ಬ್ಯಾಕಲ್ಲಿರೋದು ನೋಡಿ. ಎರಡೂ ಅದೇ ಆ ಫಂಕ್ಷನ್ಸು ವರ್ಕ್ ಆಗ್ತಾ ಇದೆಯಲ್ಲ ಅಂದರೆ ಸಾಲ್ನೈಟ್ಸು ಮತ್ತು ಆ ಸಿಲಿಂಡರ್ ಕರೆಕ್ಟಾಗಿದೆಯಲ್ಲ ಅಂತೇಳಿ ಈ ಔಟ್ಪುಟ್ ಟೆಸ್ಟಲ್ಲಿ ನಮಗೆ ಕ್ಲೀನಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡಿ ಅಷ್ಟು ಪ್ಯಾರಾಮೀಟರ್ಸ್ ಇದೆ ಅಂದರೆ ಆ ಟೆಸ್ಟ್ ಮೋಡ್ಸಲ್ಲಿ. ಅದರಲ್ಲಿ ಯಾವ ನಂಬರ್ಸ್ ಅಂತ ನೀವು ಒಂದೊಂದು ಸೆಲೆಕ್ಟ್ ಮಾಡಿ ಆ ಎಂಟ್ರಿಗೆ ಕೊಟ್ಟಾಗ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಅದೆಲ್ಲ ಆದಮೇಲೆ ಒಂದ್ಸಲ ಲೋಡ್ರಿಗೆ ಇಟ್ಟು ಫಂಕ್ಷನ್ ಚೆಕ್ ಮಾಡೋಣ. ಲೇಸರ್ ಲೈಟು F8 ಇದೆಯಲ್ಲ, ಅದನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ರಿಟರ್ನ್ ಹೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ನಾನು ಆಲ್ಮೋಸ್ಟ್ ಎಲ್ಲ ಬ್ರೀಫಾಗಿ ನಾನು ಪಾರ್ಟ್ 2 ಅಲ್ಲೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಆ ಒಂದು ಕ್ಯಾಟ್ಲಾಗ್ ಇಟ್ಕೊಂಡು. ಇದನ್ನ ಪ್ರಾಕ್ಟಿಕಲಾಗಿ ಹೆಂಗೆ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದಾರೆ ಅಷ್ಟೇ, ಬೇರೆ ಇದೆಯಲ್ಲ. ಇದನ್ನು ಎರಡೂ ನೀವು ಒಂದ್ಸಲ ನೋಡಿದಾಗ ನಿಮಗೆ ತುಂಬ ಕ್ಲೀನಾಗಿ ನಿಮಗೆ ಈ ಒಂದು ಸೆಟ್ಟಿಂಗ್ಸ್ ಎಲ್ಲ ಮೈಂಡಿಗೆ ಬಂದುಬಿಡುತ್ತೆ. ನೋಡಿ ಆ ಬೋನ್ ಪ್ಲೇಟ್, ಕ್ಲೋಸಿಂಗ್ ಪ್ಲೇಟ್ ಯಾವ ರೀತಿ ವರ್ಕ್ ಆಯಿತು ಅದು ನೋಡಿದ್ರಲ್ಲ. ಸೊ ಇಷ್ಟೆಲ್ಲ ಈ ಒಂದು ಪಾರ್ಟ್ 3ಅಲ್ಲಿ ವೆಲ್ಟ್ ಮಿಷಿನ್ ಕಂಪ್ಲೀಟ್ A to Z ಪಾರ್ಟ್ 1ಇಂದ ಪಾರ್ಟ್ 3ವರೆಗೂ
ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನೆಲ್ಲ ನೋಡಿ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತ ಕಾಮೆಂಟ್ ಮಾಡಿ, ನಾನು ನಿಮಗೆ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಮತ್ತು ಇದೆಲ್ಲ ಆದಮೇಲೆ ಒಂದು ಸ್ಟಿಚ್ ಮಾಡೋಣ, ಒಂದು ವೇಸ್ಟ್ ಫ್ಯಾಬ್ರಿಕಲ್ಲ ಅಥವಾ ರನ್ನಿಂಗ್ ಫ್ಯಾಬ್ರಿಕಲ್ಲೇ ಸ್ಟಿಚ್ ಮಾಡೋಣ, ಯಾವ ರೀತಿ ಬರುತ್ತೆ ಅಂತೇಳಿ ಅವಾಗ ನೀವೇ ನಾವು ಮಾಡಿರ್ತಕ್ಕಂಥ ಫಂಕ್ಷನ್ಸಿಂದ ಏನಾದರೂ ಮಿಷಿನ್ ಪ್ರಾಬ್ಲಮ್ ಆಗಿದೆ ಇಲ್ಲ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು A to Z ಮಾಹಿತಿ ನಿಮಗೆ ಪಾರ್ಟ್ 3ಯಲ್ಲೂ ಕೊಟ್ಟಿದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತು ಈ ರೀತಿಯ ಹೊಸ ಹೊಸ ಆವಿಷ್ಕಾರದ ವಿಡಿಯೋಗಳು ಮಿಸ್ಸಾಗದೇ ಇರಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆಲ್ ಅಂತೇಳಿ ಸೆಟ್ ಮಾಡಿಕೊಳ್ಳಿ. ಮತ್ತು ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.